ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಂಪುಟ ವಿಸ್ತರಣೆ. ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಹೇಳಿ ಚಾತಕ ಪಕ್ಷಿಯಂತೆ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕಳೆದ ವಾರವೇ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಭರ್ತಿ ಆಗ್ತಾ ಇತ್ತು. ಖಾಲಿ ಇರುವುದು 20 ಸ್ಥಾನ, ಆದ್ರೆ ಆಕಾಂಕ್ಷಿಗಳ ಸಂಖ್ಯೆ ಇರೋದು 40-50ಕ್ಕಿಂತಲೂ ಹೆಚ್ಚು. ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ. ಆದ್ರೆ ನೀಟ್ ವಿಚಾರ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. ಅದರ ಜೊತೆಗೆ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಾದಂತಹ ಪ್ರತಿಭಟನೆ, ಆ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರು ಸೇರಿದಂತೆ ರಾಜ್ಯ ನಾಯಕರುಗಳು ಕೂಡ ಭಾಗಿಯಾಗಿದ್ರು. ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡರುಗಳು, ನಾಯಕರುಗಳು ಕೂಡ ಭಾಗಿಯಾಗಿದ್ರಿಂದ ಸಂಪುಟ ವಿಸ್ತರಣೆಯ ವಿಚಾರ ಮುಂದಕ್ಕೆ ಹೋಗಿದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಕಾಂಗ್ರೆಸ್ ನಾಯಕರು ನಾಳೆ ಸಾಯಂಕಾಲ ದೆಹಲಿಗೆ ತೆರಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹೈಕಮಾಂಡ್ ಜೊತೆಗೆ ಮಹತ್ವದ ಮಾತುಕತೆಯನ್ನ ಕೂಡ ಮಾಡಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದರೆ ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ 20 ಜನ ನೂತನ ಸಚಿವರುಗಳ ಸೇರ್ಪಡೆಯಾಗುತ್ತೆ. ಬುಧವಾರ ನೂತನ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕರ್ನಾಟಕ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ನಾಳೆ ಸಾಯಂಕಾಲ ಸೋಮವಾರ ಸಂಜೆ 6 ಗಂಟೆಗೆ ದೆಹಲಿಗೆ ಪಕ್ಷದ ಹೈಕಮಾಂಡ್ ಕರೆದಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆದಿದ್ದಂತಹ ನೀಟ್ ಪ್ರತಿಭಟನೆಗಳು ಕೂಡ ಅಂತ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಂಪುಟ ವಿಸ್ತರಣೆಗೆ ಸಕಾಲ ಅಂತಾನೆ ಹೇಳಬಹುದು. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಗೆ ಇದ್ದಂತಹ ಎಲ್ಲ ಅಡೆತಡೆಗಳು ಕೂಡ ಈಗ ನಿವಾರಣೆಯಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕರ್ನಾಟಕ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ನಾಳೆ ಸಾಯಂಕಾಲ 6 ಗಂಟೆಗೆ ದೆಹಲಿಗೆ ಪಕ್ಷದ ಹೈಕಮಾಂಡ್ ಕರೆದಿರೋದು. ಎಲ್ಲ ಯೋಚನೆ ಮಾಡದಂತೆ ನಡೆದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಅಂದುಕೊಂಡಂತೆ ಎಲ್ಲವೂ ನಡೆದ್ರೆ 20 ಮಂದಿ ಹೊಸ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಂಗಳವಾರವೇ ಆಗತ್ತೆ ಅಂತನೂ ಕೂಡ ಹೇಳಲಾಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಬುಧವಾರ ನಡೆಯುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಕೂಡ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಬೆಂಗಳೂರಲ್ಲಿ ನೆನ್ನೆ ತಾನೇ ಮಾತನಾಡಿದ್ರು. ಸಚಿವ ಸಂಪುಟ ವಿಸ್ತರಣೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಡಿಬಹುದು. ಆಗಸ್ಟ್ ಮೊದಲ ವಾರದಲ್ಲಿ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಆರಂಭವಾಗೋದ್ರಿಂದ ಸಚಿವ ಸಂಪುಟ ವಿಸ್ತರಣೆಯನ್ನ ಮತ್ತಷ್ಟು ಮುಂದೂಡೋದಕ್ಕೆ ಹೈಕಮಾಂಡ್ಗೆ ಅವಕಾಶ ಇಲ್ಲ ಅಂತ ಹೇಳಿ, ಹಾಗಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರ ಒಟ್ಟಿಗೆ ನಾಳೆ ಸಾಯಂಕಾಲ 6 ಗಂಟೆಗೆ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಅಂತಿಮ ಪಟ್ಟಿ ಸಿದ್ಧ ಆಗುತ್ತೆ. ಮತ್ತೊಂದು ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅವರ ಪಟ್ಟಿಯಲ್ಲಿ 70-30 ಅನುಪಾತ, ಅಂದ್ರೆ 70 ಜನ ಹಳಬರಿದ್ರೆ 30 ಜನ ಹೊಸಬರಿರ್ತಾರೆ, ಅಥವಾ 30 ಜನ ಹಳಬರಿದ್ರೆ 70 ಜನ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರಂತೆ ಹೊಸ ಮುಖಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಪ್ರಾಯ ತಗೊಳ್ಳೋದು ಕೂಡ ಮಹತ್ವದ್ದಾಗಿದೆ. ಒಟ್ಟಾರೆ ಸಾಕಷ್ಟು ಜನರು ಕೂಡ ರೇಸಲ್ಲಿದ್ದಾರೆ. ಪ್ರಾದೇಶಿಕ, ಜಾತಿ ಮತ್ತೆ ಲಿಂಗ ಸಮತೋಲನವನ್ನ ಕಾಯ್ದುಕೊಳ್ಳೋ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಕನಿಷ್ಠ 2 ಮಹಿಳಾ ಶಾಸಕಿಯರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರೇಸಲ್ಲಿದ್ದಾರೆ, ಉಮಾಶ್ರೀ ಅವರಿದ್ದಾರೆ, ಖನಿಜಾ ಫಾತಿಮಾ ಅವರಿದ್ದಾರೆ, ರೂಪಕಲಾ ಶಶಿಧವರಿದ್ದಾರೆ, ನಯನ ಮೋಟಮ್ಮ ಅವರ ಹೆಸರು ಕೂಡ ಕೇಳ್ಬರ್ತಾ ಇದೆ, ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳ್ಬರ್ತಾ ಇದ್ರೆ ಇದರಲ್ಲಿ ಯಾರಾಗ್ತಾರೆ ಅಂತ ನೋಡಬಹುದು. ಇನ್ನು ಯಂಗ್ಸ್ಟರ್ಸ್ ಗಳಿಗೆ ಅಂತ ಹೇಳಿದ್ರೆ ಪ್ರದೀಪ್ ಈಶ್ವರ್ ಅವ್ರಿಗೂ ಕೂಡ ಮಣೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಯನ ಮೋಟಮ್ಮ, ಅದರ ಜೊತೆಗೆ ಶರತ್ ಬಚ್ಚೇಗೌಡ, ರಘುಮೂರ್ತಿ, ಮತ್ತೊಂದ್ ಕಡೆ ನರೇಂದ್ರ ಸ್ವಾಮಿ, ಇನ್ನೂ ಸಾಕಷ್ಟು ಜನರು ರೇಸಲ್ಲಿದ್ದಾರೆ. ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಅದರ ಜೊತೆಗೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಒಂದಷ್ಟು ಸಚಿವರುಗಳಿಗೆ ಮತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಕಾದು ನೋಡೋಣ. ನಾಳೆ ಒಂದು ಫೈನಲ್ ಆಗುತ್ತೆ. ಮಂಗಳವಾರ ಅಥವಾ ಬುಧವಾರ ಎಲ್ಲದಕ್ಕೂ ಕೂಡ ತೆರೆ ಬೀಳುವ ಸಾಧ್ಯತೆಗಳಿದೆ.